ಈಗಿನ ಹೆಂಗಾಗಿದೆ ಅಂದರೆ ಈಗಿನ ಒಂದು ಒಂದು ಜನ್ರೇಷನ್ ಅಂತ ಹೇಳ್ಬೋದು. ನಾವೆಲ್ಲ ಏನು ಮಾಡ್ತಾ ಇದೀವಿ ಅಂದರೆ ಮಗುನ ಚೆನ್ನಾಗಿ ಓದಿಸ್ಬೇಕು, ಓದಿಸಿ ಚೆನ್ನಾಗಿ ಒಂದು ಡಾಕ್ಟ್ರೋ ಇಂಜಿನಿಯರೋ, ಇದೆರಡೇ ಡಾಕ್ಟ್ರೋ ಇಂಜಿನಿಯರೋ ಮಾಡಬೇಕು. ಫೈನಲಿ ಇದೆರಡೇ ಯೋಚನೆ ಬರೋದು ಎಲ್ಲರಿಗೂ. ಆಮೇಲೆ ಮಿಕ್ಕಿದೆಲ್ಲ ಒಂದಷ್ಟು ಇತ್ತು. ಬಟ್ ಈಗ ಪ್ರೊಫೆಷನ್ ಸಾವಿರಾರು ಪ್ರೊಫೆಷನ್ ಇದೆ ವೇರ್ ನಾವು ಆ ಮಗುನ ರೆಡಿ ಮಾಡೋಕ್ಕೆ ನಾವು ತಯಾರೇ ಮಾಡ್ಕೊಳ್ಳಲ್ಲ. ಸರ್ ವಾಟ್ಸ್ ಅ ಪ್ರಾಬ್ಲಮ್? ಓದೋನಿಗೆ ಒಂದೇ ಕೆಲಸ ಇದ್ದರೆ ಓದ್ದೇ ಇರೋನಿಗೆ 1000 ಕೆಲಸ. ಎಸ್ ಸರ್. ಇವತ್ತು ಎಷ್ಟೋ ಜನ ಡಿಗ್ರಿ ಹೋಲ್ಡರ್ಸು ದೇ ಆರ್ ಅರ್ನಿಂಗ್ ಓನ್ಲಿ 8,000 to 12,000 ಪರ್ ಮಂತ್. ಎಸ್ ಸರ್. ಅದೇ ಡಿಗ್ರಿ ಓದದೇ ಇರೋನು, ಗಾರೆ ಕೆಲಸ ಮಾಡೋನು ಕೂಲಿಗೆ 800 ರೂಪಾಯಿ, ಮೇಸನ್ಗೆ 1,200 ರೂಪಾಯಿ, ಕಾರ್ಪೆಂಟರ್ಗೆ 1,200 ರೂಪಾಯಿ, ಪ್ಲಂಬರ್ಗೆ 1,200 ರೂಪಾಯಿ, ಪೇಂಟರ್ಗೆ 1,200 ರೂಪಾಯಿ. 1,200 ರೂಪಾಯಿ ಒಂದು ದಿನಕ್ಕೆ ಕೂಲಿ ಆದರೆ ತಿಂಗಳಿಗೆ ಎಷ್ಟಾಯಿತು? 100 ಮೂಲಿ 36,000 ಆಯಿತು. ಎಸ್ ಸರ್. ಆಯಿತಾ? ಎಸ್. ನೀವು ಎಷ್ಟು ತೊಗೋತಾ ಇದ್ದೀರಾ? ಎಸ್ ಸರ್. 12,000. ಎಸ್ ಸರ್. ಫಸ್ಟ್ 3 ತಿಂಗಳು ಟ್ರೈನಿಂಗು, ಆಮೇಲೆ ಪ್ರೊಫೆಷನರಿ, ಆಮೇಲೆ ಆದರೆ ಪರ್ಮನೆಂಟು, ಅರ್ಕಂಡೆ ಕ್ವಿಟ್ಟು. ಅದು ಕಾರ್ಪೆಂಟ್ರಿ ಹೋಗಿರೋಷ್ಟು ಡಿಮಾಂಡ್ ಇವತ್ತು. ಅಂದರೆ ಈ ಸ್ಕಿಲ್ಡ್ ಲೇಬರ್ಸ್ ಯಾರಿದ್ದಾರೆ ಅವ್ರಿಗಷ್ಟು ಡಿಮಾಂಡ್ ಆ್ಯಕ್ಚುಲಿ ಸಿಗೋದೇ ಇಲ್ಲ. ನೀವು 1,200 ರೂಪಾಯಿ ಕೊಟ್ಟರು ಸಿಗಲ್ಲ ಅವರೆಲ್ಲ. ಸೊ ಇನ್ ಫ್ಯೂಚರ್ ವಾಟ್ ವಿಲ್ ಹ್ಯಾಪನ್ ಐ ವಿಲ್ ಟೆಲ್ ಯು. ಒನ್ಸ್ ಐ ವೆಂಟ್ ಟು ಮೈ ಫ್ರೆಂಡ್ ಹೌಸ್. ಮಾತಾಡ್ತಾ ಫೋಟೋ ತೋರಿಸಿದ್ರು. ಫೋಟೋಲ್ಲಿ ನೋಡಿದ್ರೆ ಶಿ ಈಸ್ ವೆರಿಂಗ್ ಬಿಕ್ನಿ, ಹಿ ಈಸ್ ವೆರಿಂಗ್ ನಿಕ್ಕರ್ ಆ್ಯಂಡ್ ಈಸ್ ಪೇಂಟಿಂಗ್ ದ ರೂಮ್ ಔಟ್ ಆಫ್ ಕಂಟ್ರಿಲಿ. ಅವರೇ ಪೇಂಟ್ ಮಾಡ್ಕೋತಾರೆ, ಅವರೇ ಗಾರ್ಡನಿಂಗ್ ಮಾಡ್ತಾರೆ. ನಾವು ಅನ್ಕೋತೀವಿ ಅಮೇರಿಕಾದಲ್ಲಿರೋ ಕೆಲಸ ಮಾಡಿಸ್ತಾರೆ ಅಂತ. ನೋ. ಅಲ್ಲಿ ಹೇಗೆ ಅಂದರೆ ಒಂದು ರೂಮ್ಗೆ ಪೇಂಟ್ ಮಾಡಬೇಕು ಅಂದರೆ ಕೂಲಿನೇ ಜಾಸ್ತಿ. ಆ ಕೂಲಿ ಕೊಡೋಕ್ಕಾಗಲ್ಲ, ಸಂಬಳ ತೊಗೊಳೋದ್ರಲ್ಲಿ. ಒಂದು ಫೈನ್ ಡೇ ಇಲ್ಲ ಆಗ್ತಾ ಇದೆ. ಇಟ್ ಇಸ್ ಹ್ಯಾಪ್ನಿಂಗ್. ಬಟ್ ನಾವು ಸ್ಕಿಲ್ಡ್ ಅಲ್ಲ ಕೆಲಸ ಮಾಡೋಕ್ಕೆ ನಾವುಗಳು. ನೋ ಸ್ಕಿಲ್ಡ್. ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅವರವರ ಕುಲ ಕಸಬನ್ನ ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಿಲ್ಲ. ನಮಗೆ ಸಾಕು ಈ ಕಷ್ಟ, ನಮ್ಮ ಮಕ್ಕಳು ಓದಿ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅಂತ ಬಿಟ್ಬಿಡ್ತಾ ಇದ್ದಾರೆ. ಸರ್ ನಾನು ಎಲ್ರಿಗೂ ಹೇಳೋದಿಷ್ಟೇ, ಇಂಜಿನಿಯರೇ ಓದಿಸಿ ಡಾಕ್ಟ್ರೇ ಓದಿಸಿ ಕುಲ ಕಸಬು ಮಾತ್ರ ಬಿಡಬೇಡಿ. ನಿಮ್ಮ ಕೈ ಹಿಡಿಯೋದೇ ನಿಮ್ಮ ಕುಲ ಕಸಬು. ಕುಲ ಕಸಬೇ ಕೈಲಿ ಹಿಡಿಯೋದು, ಕುಲ ಕಸಬು ಬಿಡಬೇಡಿ. ಯೋಚನೆ ಮಾಡಿ ಸರ್, ಇವತ್ತು ಎಷ್ಟು ಪ್ರಾಬ್ಲಮ್. ಅದಕ್ಕೆ ಎಲ್ಲ ಕಡೆ ಮಿಷನರೀಸ್ ಬಂದ್ಬಿಡ್ತೀಗ ರಿಪ್ಲೇಸ್ ಮಾಡೋಕ್ಕೆ. ಇನ್ನೇನು ಮಾಡೋಕ್ಕಾಗಲ್ಲ. ಒಂದು ಫೈನ್ ಡೇ ದೇ ವಿಲ್ ಸಫರ್. ಕೆಲಸ ಕೊಡಿಂದ ಅವರು ಹುಡ್ಕೊಂಬರೋ ಕಾಲ ಬರುತ್ತೆ. ಇಟ್ ವಿಲ್ ಕಮ್. ಸರ್ ನಿಮ್ಮ ಪ್ರಕಾರ ಒಂದು ಮಗು ಸ್ಕೂಲಲ್ಲಿ ಕಲಿಯೋದು ಜಾಸ್ತಿನ ಸ್ಕೂಲಿಂದ ಹೊರಗಡೆ ಕಲಿಯೋದು ಜಾಸ್ತಿನ? ನಾವು ಆ್ಯಸ್ ಅಪ್ಪ ಅಮ್ಮ ನಾವು ಮಕ್ಕಳನ್ನ ಹೆಂಗೆ ಇದನ್ನ ಬ್ಯಾಲೆನ್ಸ್? ನಾವು ಈಗ ನೋಡಿದ್ರೆ ನೀವು ಅಪ್ಪ ಅಮ್ಮ ನೋಡಿ ಸ್ಕೂಲ್ ಹೋಗ್ತಾವಪ್ಪ, ದೂರ ಎಲ್ಲೋ ಸ್ಕೂಲ್ ಮಾಡ್ರಿ. ಬೆಂಗಳೂರು ಅಂತ ಊರಲ್ಲಂತೂ 7 ಗಂಟೆಗೆ ಬಸ್ ಹತ್ಕೊಂಡು ಹೋದರೆ 1 hour ಜರ್ನಿ ಮಾಡ್ಕೊಂಡು 8 ಗಂಟೆಗೆ ಹೋಗುತ್ತೆ. ವಾಪಸ್ ಬರೋಳಿಗೆ 5 ಗಂಟೆ 6 ಗಂಟೆ ಆಗುತ್ತೆ. ಆಮೇಲೆ ಅದು ಡ್ರೆಸ್ ಬಿಚ್ಚಿ ಆಮೇಲೆ ಹೋಮ್ ವರ್ಕ್ ಅಂತ ಒಂದು 2-3 hours ಕೂತ್ಕೊಂಡು ಆಮೇಲೆ ವೀಕೆಂಡ್ ಶನಿವಾರ ಭಾನುವಾರನೂ ಸ್ಪೆಷಲ್ ಟ್ಯೂಷನ್ ಅಂತ. ಈಗಂತೂ 9th ಸ್ಟ್ಯಾಂಡರ್ಡ್ಗೆ 10th ಸ್ಟ್ಯಾಂಡರ್ಡ್ ಪೋರ್ಷನ್ಸ್ಗೆ ಟ್ಯೂಷನ್ ಸೇರಿಸ್ಬಿಡ್ತಾರೆ ಮಕ್ಕಳಿಗೆ. ಸೊ ಸ್ಯಾಟರ್ಡೆ ಸಂಡೇನೂ ಹೊರಟೋಯ್ತು ಮಕ್ಕಳದು. ಸೊ ಈ ಒಂದು ರಜಾ ದಿನಗಳಲ್ಲಿ ಎಕ್ಸಾಮ್ ಪ್ರಿಪರೇಷನ್ ಅಂತ ರಜಾ ದಿನವೂ ಹೋಗಲ್ಲ. ಈ ಥರ ಒಂದು ಓದ್ತಾ ಇರೋ ಒಂದು ಅಷ್ಟೊಂದು ಫೋಕಸ್ಡ್ ಅದು ಇಂಪಾರ್ಟೆಂಟಾ? ಅಥವಾ ಸ್ಕೂಲಿಂದ ಹೊರಗೆ ಕಲಿಕೆ ತುಂಬ ಇದೆ, ಮಕ್ಕಳಿಗೆ ಸ್ಕೂಲ್ ಎಜುಕೇಷನ್ ಸ್ವಲ್ಪ ಲಿಮಿಟ್ ಮಾಡಿ ಹೊರಗಡೆ ಎಜುಕೇಷನ್ ಜಾಸ್ತಿ ಕೊಡ್ಬೇಕಾ? ನಿಮ್ಮ ಒಂದು ಅಭಿಪ್ರಾಯ ಏನು ಸರ್ ಇದ್ರ ಪ್ರಕಾರ? ಸರ್ ಎಜುಕೇಷನ್ ಮನುಷ್ಯಂಗೆ ಬೇಕು, ಎಜುಕೇಷನೇ ಲೈಫ್ ಅಲ್ಲ. ಓಕೆ ಸರ್, ಎಜುಕೇಷನ್ ಲೈಫ್ ಅಲ್ಲ ನಿಮ್ಮ ಸರ್. ನೀವು ಇಷ್ಟೊಂದೆಲ್ಲ ಓದ್ಬಿಟ್ರೆ ನಿಮ್ಗೆ ಸಾಮಾನ್ಯ ಜ್ಞಾನನೇ ಇಲ್ಲ ಅಂತ ಏನಕ್ಕೆ ಸರ್? ಸಿವಿಕ್ ಸೆನ್ಸೇ ಇಲ್ಲ ಅಂದರೆ ಸಾಮಾನ್ಯ ಜ್ಞಾನನೇ ಇಲ್ಲ ಅಂತ ಏನಕ್ಕೆ ಬದುಕು ಸರ್? ಮನುಷ್ಯಂಗೆ ವಿದ್ಯೆಗಿಂತ ಬೇಕಾಗಿರೋದು ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನನೇ ನೀವು ಹೇಳ್ಕೊಡ್ದೆ, ಬರೀ ವಿದ್ಯೆನೇ ತುಂಬ್ತಾ ಇದೆ ಅವ್ನಿಗೆ. ಸಾಮಾನ್ಯ ಜ್ಞಾನ ಹೆಂಗೆ ಕೊಡೋ ಸರ್ ಮಕ್ಳಿಗೆ? ಹೆಂಗೆ ಕೊಡೋಕ್ಕಾಗುತ್ತೆ? ಇಟ್ಸ್ ವೆರಿ ಈಸಿ. ಸಿವಿಕ್ ಸೆನ್ಸ್ ಹೇಳ್ಕೊಡ್ತೀವಿ. ರೋಡಲ್ಲಿ ಹೋಗ್ತಿರ್ತೀರಾ, ಒಂದು ಪ್ಲಾಸ್ಟಿಕ್ ಕವರ್ ಬಿದ್ದಿರ್ತೀವಿ, ತೆಗೆದು ಸೈಡ್ ನೋಡಪ್ಪ ಪ್ಲಾಸ್ಟಿಕ್ ಕವನಿಗೆ. ಅದರಿಂದ ಏನು ತೊಂದರೆ ಆಗುತ್ತೆ? ಗೇಟಿಂದ ಹೊರಗಡೆ ಹೋಗ್ತೀವಿ, ಗೇಟ್ ಹಾಕ್ಕೊಂಡು ಹೋಗು. ಸ್ಲಿಪ್ಪರ್ನ ಒಂದು ಕಡೆ ಬಿಡು, ಬಂದಿದ ತಕ್ಷಣ ಬ್ಯಾಗ್ ಒಂದು ಕಡೆ ಇಡು, ಬುಕ್ಸ್ ಯಾವ್ದು ಬೇಕು ನಾಳೆಗೆ ಜೋಡಿಸ್ಕೊ, ಇವತ್ತು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಮಾಡು. ಸಾಮಾನ್ಯ ಜ್ಞಾನ. ಅಂಗಡಿಗೆ ಹೋಗು, ಒಂದು ರೆಸ್ಪೆಕ್ಟ್ ಕೊಡು. ಸರ್ ಇದೇನು ಅಮ್ಮ ಚೀಟಿ ಕೊಟ್ಟಿದ್ದಾಳೆ ನೋಡಿ ಸರ್, ರಾಗಿ ಜೋಳ. ಅಮ್ಮ ವಾಟ್ ಈಸ್ ರಾಗಿ, ವಾಟ್ ಈಸ್ ಜೋಳ, ವಾಟ್ ಈಸ್ ನವಣೆ, ಅದೇ ಗೊತ್ತಿಲ್ಲ ಮಕ್ಕಳಿಗೆ. ಇವತ್ತು ಸಿಂಪಲಾಗಿ ಹೇಳ್ತೀನಿ ಸರ್, ಕುಕ್ಕುಂಬರ್ ಗೊತ್ತು ನಿಮಗೆ, ಕ್ಯಾಬೇಜ್ ಗೊತ್ತು, ಆಮೇಲೆ ಬೀನ್ಸ್ ಗೊತ್ತು, ಕ್ಯಾಪ್ಸಿಕಮ್ ಗೊತ್ತು, ಇಂಗ್ಲೀಷಲ್ಲಿ ಗೊತ್ತು ನಿಮಗೆ ಗ್ರೀನ್ಸ್ ಅಂತಂತೆ. ಕನ್ನಡದಲ್ಲಿ ಕೇಳಿ, ಮಕ್ಳಿಗೆ ಗೊತ್ತಿಲ್ಲ. ಯಾಕೆ? ನೀವು ಇಂಗ್ಲೀಷಲ್ಲಿ ಕೇಳ್ತಾ ಇದ್ದೀರ, ಅದಕ್ಕೆ ಮಗು ಇಂಗ್ಲೀಷಲ್ಲೇ ಕೇಳಿ. ನೀವು ಕನ್ನಡದಲ್ಲಿ ಕೇಳಿ, ಕೊತ್ತಂಬರಿ ಸೊಪ್ಪು ಕೊಡು, ಆಲೂಗೆಡ್ಡೆ ಕೊಡು, ಈರುಳ್ಳಿ ಕೊಡು, ಪೊಟ್ಯಾಟೊ ಕೊಡು, ಆನಿಯನ್ ಕೊಡು, ಅವು ಹಂಗೆ ಅಂತವೆ.